ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದ ಇತಿಹಾಸ ಪುಟದಲ್ಲಿ ಲಕ್ಕುಂಡಿ ಕೇವಲ ಒಂದು ಗ್ರಾಮವಲ್ಲ, ಅದು ಕಲೆಗಳ ತವರು, ಚಾಳುಕ್ಯರ ವಾಸ್ತುಶಿಲ್ಪದ ಕಾಶೆ. 101 ದೇವಾಲಯಗಳು, 101 ಬಾವಿಗಳು, ಸಾವಿರಾರು ಶಾಸನಗಳು ತನ್ನೊಡಲಲ್ಲಿ ಇಟ್ಟುಕೊಂಡಿರುವಂತಹ ನಿಗೂಢ ತಾಣ. ಆದ್ರೆ ಇಷ್ಟು ದಿನ ಇದು ಕೇವಲ ಕಲ್ಲಿನ ಕಲೆಗಳ ತವರಾಗಿತ್ತು. ಆದ್ರೀಗ ಇದು ಚಿನ್ನದ ಗಣಿಯಾಗಿದೆ. ಒಂದು ಗುದ್ದಲಿ ಏಟು ಕೇವಲ ಮಣ್ಣಲ್ಲ, ಶತಮಾನಗಳ ರಹಸ್ಯವನ್ನೇ ಹೊರಹಾಕಿದೆ. ಜನವರಿ 10ರಂದು ಲಕ್ಕುಂಡಿಯ ಬಡ ಕುಟುಂಬವೊಂದು ಮನೆ ಕಟ್ಟಲು ಪಾಯಾಗಿಯುವಾಗ ಸಿಕ್ಕಿದ್ದು ಕಲ್ಲು ಮಣ್ಣಲ್ಲ, ಥಳಥಳಿಸುವಂತಹ ಬಂಗಾರ. ತಾಮ್ರದ ಬಿಂದಿಗೆಯಲ್ಲಿ ಮುತ್ತು ರತ್ನ ಹವಳಗಳು. ಇದು ಯಾರ ಸಂಪತ್ತು? ದಾನ ಚಿಂತಾಮಣಿ, ಅತ್ತಿಮಬ್ಬೆಯ ಕಾಲದ, ಅಥವಾ ಲಕ್ಕುಂಡಿಯಲ್ಲಿ ಟಂಕಸಾಲೆ ಇತ್ತೆಂಬುದಕ್ಕೆ ಸಿಕ್ಕಂತಹ ಸಾಕ್ಷಿನ? ಹಾಗಾದ್ರೆ ಕಳೆದ 5 ದಿನಗಳಲ್ಲಿ ಅಲ್ಲಿ ಉತ್ಖನನ ನಡೀತಾ ಇದೆ. ಈ ವೇಳೆ ಏನೆಲ್ಲ ಸಿಕ್ಕಿದೆ? ಅದರಲ್ಲೂ ಮುಖ್ಯವಾಗಿ 5ನೇ ದಿನ ಅಲ್ಲಿ ಮಡಕೆಯೊಂದು ಸಿಕ್ಕಿದ್ದು, ಅದರ ಕೆಳಗೆ ವಜ್ರ ವೈಡೂರ್ಯ ಇದೆಯಾ? ಇದೇ ವೇಳೆ ಮತ್ತೊಂದು ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದ್ದು, ಲಕ್ಕುಂಡಿಯಲ್ಲಿರುವಂತಹ ಮನೆಯೊಂದರಲ್ಲಿ ದೇವಸ್ಥಾನ ಅಡಗಿದೆ. ಅದರಲ್ಲಿ ಚಾಲುಕ್ಯರ ಕಾಲದ ದೇವರ ವಿಗ್ರಹವೇ ಪತ್ತೆಯಾಗಿದೆ. ಹಾಗಾದ್ರೆ ಲಕ್ಕುಂಡಿಯಲ್ಲಿ ಇರುವಂತಹ ರಹಸ್ಯವೇನು? ಈ 5 ದಿನದಲ್ಲಿ ಯಾವೆಲ್ಲ ದಿನ ಏನೇನು ಸಿಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಸರ್ಕಾರ ನಿಧಿಯ ಆಸೆಗಾಗಿ ಇಡೀ ಲಕ್ಕುಂಡಿಯನ್ನ ಅಗೆದು ಸರ್ವನಾಶ ಮಾಡೋದಕ್ಕೆ ಮುಂದಾಗಿದ್ಯಾ? ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ. ಅದು ಜನವರಿ 10 ಶನಿವಾರ. ಲಕ್ಕುಂಡಿ ಗ್ರಾಮದ ನಿವಾಸಿ ಕೂಲಿ ಕಾರ್ಮಿಕರಾಗಿರುವಂತಹ ಗಂಗವ್ವ ರೀತಿಯವರಿಗೆ ಒಂದು ಕನಸಿತ್ತು. ತಮ್ಗೊಂದು ಸ್ವಂತ ಸೂರು ಬೇಕು ಅಂತ. ಇದಕ್ಕಾಗಿ ತಮ್ಮ ಜಾಗದಲ್ಲಿ ಅಡಿಪಾಯ ತೋಡುವ ಕೆಲಸ ಶುರು ಮಾಡಿದ್ರು. ಸುಮಾರು 4 ರಿಂದ 5 ಅಡಿ ಆಳಕ್ಕೆ ಗುದ್ದಲಿ ಇಳಿದಿತ್ತು. ಮಗ ಪ್ರಜ್ವಲ್ ಅಲ್ಲಿಯೇ ಆಟವಾಡ್ತಾ ಇದ್ದ. ಇದ್ದಕ್ಕಿದ್ದಂತೆ ಮಣ್ಣಿನ ರಾಶಿಯಲ್ಲಿ ಲೋಹದ ಸದ್ದು. ಏನದು ಅಂತ ನೋಡಿದಾಗ ಕಂಡಿದ್ದು ಒಂದು ತಾಮ್ರದ ಬಿಂದಿಗೆ. ಬಾಲಕ ಕುತೂಹಲದಿಂದ ಅದನ್ನು ತೆಗೆದಾಗ ಸೂರ್ಯನ ಬೆಳಕಿನಂತೆ ಮಿಂಚಿದ್ದು ಹಳದಿ ಲೋಹ. ಸ್ನೇಹಿತರೆ, ಆ ತಂಬಿಗೆಯಲ್ಲಿ ಇದ್ದಿದ್ದು ಸಾಮಾನ್ಯ ವಸ್ತುಗಳಲ್ಲ, ಬರೋಬ್ಬರಿ 466 ಗ್ರಾಂ ತೂಕದ ಚಿನ್ನಾಭರಣಗಳು, ಬೆಲೆ ಕಟ್ಟಲಾಗದ 2 ನೀಲಮಣಿಗಳು, 2 ಮಾಣಿಕ್ಯಗಳು, ಹವಳ ಮತ್ತು 1 ಖಡ್ಗ. ಆ ಬಡ ಕುಟುಂಬ ಅಂದ್ಕೊಂಡಿದ್ರೆ ಆ ನಿಧಿಯನ್ನ ಯಾರಿಗೂ ಹೇಳದೆ ಮುಚ್ಚಿಟ್ಕೊಳ್ಬಹುದಾಗಿತ್ತು. ಆದ್ರೆ ಆ ಬಾಲಕ ಪ್ರಜ್ವಲ್ ಮತ್ತು ತಾಯಿ ಗಂಗವ್ವ ತೋರಿದಂತಹ ಪ್ರಾಮಾಣಿಕತೆ ಇಡೀ ರಾಜ್ಯವನ್ನೇ ಬೆರಗುಗೊಳಿಸಿತು. ಇವರು ನೇರವಾಗಿ ವಿಷಯವನ್ನ ಅಧಿಕಾರಿಗಳಿಗೆ ತಿಳಿಸಿದ್ರು. ರೆತ್ತಿಯವರ ಮನೆಯಲ್ಲಿ ಸಿಕ್ಕಂತಹ ನಿಧಿ ಕೇವಲ ಆರಂಭವಷ್ಟೇ ಆಗಿತ್ತು. ಪುರಾತತ್ವ ಇಲಾಖೆ ಮತ್ತು ಜಿಲ್ಲಾಡಳಿತಕ್ಕೆ ಇದೊಂದು ಸುಳಿವನ್ನ ನೀಡಿತು. ಇಲ್ಲಿ ಇನ್ನೂ ಏನೋ ಇದೆ. ತಕ್ಷಣವೇ ಆ ಜಾಗವನ್ನ ಮತ್ತು ಹತ್ತಿರದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣವನ್ನ ವಶಕ್ಕೆ ಪಡೆದು ಅಧಿಕೃತ ಉತ್ಖನನ ಆರಂಭಿಸಿದ್ರು. ಏನೋ ದಿನ ಒಂದು ಜೆಸಿಬಿಗಳು ಘರ್ಜಿಸಿದ್ವು. 10x10 ಅಡಿಯ ಪ್ರದೇಶವನ್ನ ಗುರುತಿಸಲಾಯಿತು. ಆರಂಭದಲ್ಲಿ ಸಿಕ್ಕಿದ್ದು ಮಣ್ಣಿನ ಮಡಕೆ ಚೂರುಗಳು. ಆದ್ರೆ ಕುತೂಹಲ ಹೆಚ್ಚಾಗಿದ್ದು ಮಾತ್ರ ಮರುದಿನ. ಹಾಗಾದ್ರೆ 2ನೇ ದಿನ ಏನ್ ಸಿಕ್ತು? ಉತ್ಖನನದ 2ನೇ ದಿನ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಪ್ರಾಚೀನ ಕಾಲದ ಅವಶೇಷವೊಂದು ಗೋಚರಿಸಿತು. ಇದು ಸಾಮಾನ್ಯ ಕಲ್ಲಲ್ಲ, ಯಾವುದೋ ಕಟ್ಟಡದ ಅಥವಾ ಮಂಟಪದ ಭಾಗ ಎಂಬುದು ಮೇಲ್ನೋಟಕ್ಕೆ ದೃಢಪಟ್ಟಿತ್ತು. ಇನ್ನು 3ನೇ ದಿನದ ಕಾರ್ಯಾಚರಣೆ ರೋಚಕ ತಿರುವನ್ನ ಪಡೆಯುತ್ತೆ. ಕೋಟೆಯ ಗೋಡೆಯ ಭಾಗದಲ್ಲಿ ಶಿವಲಿಂಗದ ಪಾಣಿಪೀಠ ಮತ್ತು ಪಾಣಿಬಟ್ಟಲು, ಅಂದ್ರೆ ನೀರು ಹರಿದು ಹೋಗುವಂತಹ ಸೋಮಸೂತ್ರದ ಭಾಗ ಪತ್ತೆಯಾಯಿತು. ಇದು ಯಾವ ಲೋಹದ್ದು? ಕಲ್ಲ ಅಥವಾ ಕಂಚ? ಇಂತಹದೊಂದು ಪ್ರಶ್ನೆ ಇಲಾಖೆಯನ್ನ ಕಾಡಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಇದು ಶತಮಾನಗಳ ಹಿಂದಿನ ಶೈವ ಸಂಪ್ರದಾಯದ ಕುರುಹು ಅಂತ ತಿಳಿದು ಬಂದಿದೆ. ಇನ್ನು 4ನೇ ದಿನ ಕೂಡ ಅಲ್ಲಿ ಮಣ್ಣು ಅಗೆಯುವಂತಹ ಕಾರ್ಯ ಮುಂದುವರಿಯುತ್ತೆ. 4ನೇ ದಿನ ಸಿಕ್ಕಿದ್ದು ಕಲ್ಲಿನ ಬೋಧೆ. ಇದು ನವಶಿಲಾಯುಗದ ಮಾನವರು ಬಳಸ್ತಾ ಇದ್ದಂತಹ ಆಯುಧ ಇರಬಹುದು ಅಂತ ಶಂಕಿಸಲಾಗಿದೆ. ಇದರ ಜೊತೆಗೆ ಲೋಹದ ಗಂಟೆಯೂ ಕೂಡ ಸಿಕ್ಕಿದೆ. ಅಂದ್ರೆ ಲಕ್ಕುಂಡಿ ಕೇವಲ ರಾಜರ ಕಾಲದಲ್ಲಿ ಮಾತ್ರವಲ್ಲ, ಆದಿಮಾನವರ ಕಾಲದಲ್ಲೂ ಕೂಡ ಜನವಸತಿ ಹೊಂದಿತ್ತು ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ಇನ್ನು 5ನೇ ದಿನ ಕೂಡ ಅಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. 5ನೇ ದಿನ ಅರ್ಧ ತುಂಡಾಗಿರುವಂತಹ ಬೃಹತ್ ಮಡಕೆಯೊಂದು ಸಿಕ್ಕಿದ್ದು, ಪುರಾತನ ಕಾಲದಲ್ಲಿ ಇಂತಹ ಮಡಕೆಗಳಲ್ಲಿ ನಾಣ್ಯಗಳನ್ನ ಅಥವಾ ಧಾನ್ಯಗಳನ್ನ ಸಂಗ್ರಹಿಸಿ ಇಡ್ಲಾಗ್ತಾ ಇತ್ತು. ಇದರ ಕೆಳಗೆ ಇನ್ನೂ ಹೆಚ್ಚಿನ ಚಿನ್ನ ಅಥವಾ ವಜ್ರ ವೈಢೂರ್ಯ ಇರಬಹುದು ಎಂಬಂತಹ ಶೋಧನೆಯಲ್ಲಿ ಅಧಿಕಾರಿಗಳು ಮಗ್ನರಾಗಿದ್ದಾರೆ. ಇನ್ನು ಲಕ್ಕುಂಡಿಯಲ್ಲಿ ಬಂಗಾರ ಸಿಕ್ಕಿದ್ದು ಎಷ್ಟು ಆಶ್ಚರ್ಯವೋ, ಇಲ್ಲಿನ ಜನ ಬದುಕ್ತಾ ಇರುವ ರೀತಿ ಅದಕ್ಕಿಂತಲೂ ಸೂಚಿತ. ನೀವು ನಂಬೇಕಾದಂತಹ ಒಂದು ಸಂಗತಿ ಇಲ್ಲಿದೆ. ಸಾಮಾನ್ಯವಾಗಿ ದೇವಸ್ಥಾನದ ಪಕ್ಕದಲ್ಲಿ ಮನೆ ಕಟ್ತಾರೆ, ಆದ್ರೆ ಲಕ್ಕುಂಡಿಯಲ್ಲಿ ಒಂದು ಮನೆಯೊಳಗೆ ದೇವಸ್ಥಾನವಿದೆ. ಹೌದು, ಇದು ನಿಜಕ್ಕೂ ಕೂಡ ಆಶ್ಚರ್ಯ ವಿಚಾರ. ಇದು ಲಕ್ಕುಂಡಿಯ ಶಿವಯ್ಯ ಮತ್ತು ಶೇಖರಯ್ಯ ಚೌಕಿ ಮಠ ಅವರ ನಿವಾಸ. ಹೊರಗಿನಿಂದ ನೋಡಿದ್ರೆ ಇದೊಂದು ಸಾಧಾರಣ ಹಳೆಯ ಕಾಲದ ಮನೆ, ಆದ್ರೆ ಒಳಗೆ ಕಾಲಿಟ್ರೆ ರೋಮಾಂಚನವಾಗುತ್ತೆ. ಈ ಮನೆಯೊಳಗೆ ಸುಮಾರು 4 ಶತಮಾನಗಳಷ್ಟು ಹಳೆಯದಾದ ಈಶ್ವರನ ದೇವಾಲಯವಿದೆ. ಈ ಕುಟುಂಬದವರು ಕಳೆದ 5 ತಲೆಮಾರುಗಳಿಂದ ಇದೇ ದೇವಾಲಯದ ಗರ್ಭಗುಡಿಯನ್ನೇ ತಮ್ಮ ಮನೆಯ ಭಾಗವನ್ನಾಗಿ ಮಾಡಿಕೊಂಡು ವಾಸ ಮಾಡ್ತಾ ಇದ್ದಾರೆ. ಮನೆಯ ಹಾಲಿನ ಮಧ್ಯದಲ್ಲಿ ಚಾಲುಕ್ಯ ಶೈಲಿಯ ಕಂಬಗಳಿವೆ. ದೇವರ ಕೋಣೆ ಅಂದ್ರೆ ಅದು ನಿಜವಾಗಿಯೂ ಪುರಾತನ ದೇವಾಲಯದ ಗರ್ಭಗುಡಿಯೇ ಆಗಿದೆ. ಇನ್ನು ಕುಟುಂಬಸ್ಥರು ಏನ್ ಹೇಳ್ತಾರೆ ಅಂದ್ರೆ, ನಾವು ಹುಟ್ಟಿನಾಗಿನಿಂದ ಇಲ್ಲೇ ಇದ್ದೀವಿ. ದೇವರು ಮತ್ತು ನಾವು ಬೇರೆ ಬೇರೆಯಲ್ಲ. ನಮಗೆ ಭಯವಿಲ್ಲ, ಇದೇ ನಮಗೆ ರಕ್ಷಣೆ. ಆದ್ರೆ ಈಗ ಸರ್ಕಾರ ನಿಧಿ ಶೋಧನೆ ಹೆಸರಿನಲ್ಲಿ ನಮ್ಮನ್ನು ಎಬ್ಬಿಸ್ತಾರ ಎಂಬಂತಹ ಆತಂಕ ಕೂಡ ಇದೆ. ಇನ್ನು ಈ ಮನೆಯು ಲಕ್ಕುಂಡಿಯ ಐತಿಹಾಸಿಕ ಸಾಂದ್ರತೆಗೆ ಹಿಡಿದ ಕನ್ನಡಿಯಾಗಿದ್ದು, ಇಡೀ ಊರೇ ಒಂದು ಸ್ಮಾರಕದ
ಮೇಲೆ ನಿಂತಿದೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಲಕ್ಕುಂಡಿಯಲ್ಲಿ ಇಷ್ಟೊಂದು ಚಿನ್ನ ಮುತ್ತು ರತ್ನಗಳು ಯಾಕೆ ಸಿಗ್ತಾ ಇವೆ? ಇದಕ್ಕೆ ಉತ್ತರ ಇತಿಹಾಸದಲ್ಲಿದೆ. ಕ್ರಿಸ್ತ ಶಕ 10ರಿಂದ 12ನೇ ಶತಮಾನದವರೆಗೆ ಲಕ್ಕುಂಡಿ ಅಂದ್ರೆ ಅಂದಿನ ಲೋಕಿಗುಂಡಿ, ಕಲ್ಯಾಣಿ ಚಾಲುಕ್ಯರ ಮತ್ತು ಹೊಯ್ಸಳರ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ಮುಖ್ಯವಾಗಿ ಇಲ್ಲಿ ಟಂಕಸಾಲೆ ಅಂದ್ರೆ ನಾಣ್ಯ ಮುದ್ರಿಸುವ ಸ್ಥಳ ಇತ್ತು ಅಂತ ಶಾಸನಗಳು ಹೇಳುತ್ತವೆ. ಇನ್ನು ಇಲ್ಲಿ ಸಿಕ್ಕ ಚಿನ್ನಾಭರಣಗಳ ಕುಶಲತೆಯನ್ನು ಗಮನಿಸಿದರೆ ಅವು ರಾಜಮನೆತನಕ್ಕೆ ಸೇರಿದ್ವು ಅಥವಾ ಅತ್ಯಂತ ಶ್ರೀಮಂತ ವರ್ತಕರಾದ್ದಾಗಿರಬಹುದು. ಆಭರಣಗಳಲ್ಲಿ ಬಳಸಲಾದಂತಹ ಸೂಕ್ಷ್ಮದ ತಂತ್ರಜ್ಞಾನ ಮತ್ತು ಹವಳಗಳ ಜೋಡಣೆ ಅಂದಿನ ವ್ಯಾಪಾರ ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿತ್ತು ಎಂಬುದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಬಹುಶಃ ಯುದ್ಧದ ಸಂದರ್ಭದಲ್ಲಿ ಅಥವಾ ಆಕ್ರಮಣಕಾರರ ಭಯದಿಂದ ಜನ ತಮ್ಮ ಸಂಪತ್ತನ್ನ ಮಡಿಕೆಯಲ್ಲಿ ಹಾಕಿ ಹುಟ್ಟಿಟ್ಟಿರಬಹುದು. ಆ ಮಣ್ಣಿನ ಮಡಿಕೆಗಳು ಒಡೆದು ಹೊರಗೆ ಬಂದಿರಬಹುದು. ಆದ್ರೆ ತಾಮ್ರದ ತಂಬಿಗೆಯಲ್ಲಿಟ್ಟಂತಹ ಸಂಪತ್ತು ಇಂದಿಗೂ ಕೂಡ ಸುರಕ್ಷಿತವಾಗಿ ಸಿಕ್ಕಿದೆ. ಇನ್ನು ನಿಧಿ ಸಿಕ್ಕಂತಹ ಸಂದರ್ಭದ ನಡುವೆಯೇ ಲಕ್ಕುಂಡಿಯಲ್ಲಿ ಆತಂಕದ ಕಾರ್ಮೋಡ ಕೂಡ ಕವಿದಿದೆ. ಒಂದ್ ಕಡೆ ಉತ್ಖನನದಿಂದಾಗಿ ಊರಿನ ಪ್ರಮುಖ ರಸ್ತೆಗಳು ಬಂದ್ ಮಾಡಲಾಗಿದೆ. ಕೋಟೆ ವೀರಭದ್ರೇಶ್ವರ ಜಾತ್ರೆ ಹತ್ತಿರ ಬರ್ತಾ ಇದ್ದು ನಿರ್ಬಂಧದ ಪ್ರದೇಶ ಅಂತ ಘೋಷಿಸಿರುವುದು ಭಕ್ತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಇತ್ತೀಚೆಗೆ ಸ್ವಾಮೀಜಿಯೊಬ್ಬರು ಸ್ಥಳಕ್ಕೆ ಬಂದು ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದ ಘಟನೆ ಕೂಡ ನಡೆದಿತ್ತು. ಗ್ರಾಮಸ್ಥರು ಸ್ವಾಮೀಜಿಯನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಮತ್ತೊಂದೆಡೆ ಉತ್ಖನನದಲ್ಲಿ ತೊಡಗಿರುವಂತಹ ಕಾರ್ಮಿಕರು ನಮಗೆ ದಿನಕ್ಕೆ ಕೇವಲ 374 ರೂಪಾಯಿ ಕೂಲಿ ಸಾಲದು ಅಂತ ಪ್ರತಿಭಟನೆ ಕೂಡ ನಡೆಸಿದ್ದು ಉಂಟು. ಈಗ ಒಂದು ಪ್ರಮುಖ ಪ್ರಶ್ನೆ ಕೂಡ ಮೂಡುತ್ತೆ. ಈಗ ಕೇಳಿ ಬರ್ತಾ ಇರುವಂತಹ ದೊಡ್ಡ ಮಾತಿನಂದ್ರೆ ಈ ಲಕ್ಕುಂಡಿ ಗ್ರಾಮ ಪೂರ್ತಿಯಾಗಿ ಉತ್ಖನನ ಮಾಡ್ತಾರಾ? ಪುರಾತತ್ವ ಇಲಾಖೆಯ ಪ್ರಕಾರ ಇಡೀ ಲಕ್ಕುಂಡಿ ಗ್ರಾಮದ ಅಡಿಯಲ್ಲಿ ಬೃಹತ್ ನಗರವೇ ಹುದುಗಿ ಹೋಗಿದೆ. ಗ್ರಾಮಸ್ಥರು ಬೇಡಿಕೆ ಏನಂತಂದ್ರೆ ನಮಗೆ ಸೂಕ್ತ ಪರಿಹಾರವನ್ನ ಕೊಡಿ, ಪುನರ್ವಸತಿ ಕಲ್ಪಿಸಿ, ಬೇಕಿದ್ರೆ ಇಡೀ ಊರನ್ನೇ ಉತ್ಖನನ ಮಾಡಿ, ಆದ್ರೆ ನಮ್ಮ ಬದುಕಿಗೆ ತೊಂದರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಒಟ್ಟಾರೆಯಾಗಿ ಲಕ್ಕುಂಡಿಯ ಮಣ್ಣಿನಲ್ಲಿ ಇನ್ನೂ ಕೂಡ ಎಷ್ಟು ಸತ್ಯಗಳು ಮುಚ್ಚಿಹೋಗಿದ್ದವು. ಪ್ರತಿ ಕುಟುಂಬಕ್ಕೆ ಸಿಕ್ಕಿದ್ದು ಕೇವಲ ಸಾಸುವೆ ಕಾಳಿನಷ್ಟು. ಅಗೆದಷ್ಟು ಆಳಕ್ಕೆ ಇಳಿಯುತ್ತಾ ಇದೆ ಇತಿಹಾಸ. ಮುಂದಿನ ದಿನಗಳಲ್ಲಿ ಲಕ್ಕುಂಡಿ ಕರ್ನಾಟಕದ ಹಂಪಿಯಂತೆ ವಿಶ್ವದ ಗಮನ ಸೆಳೆಯಲಿದೆಯಾ ಅಥವಾ ಗ್ರಾಮಸ್ಥರ ವಿರೋಧಕ್ಕೆ ಮಣಿದು ಉತ್ಖನನ ಅರ್ಧಕ್ಕೆ ನಿಲ್ಲುತ್ತಾ? ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ. ಅಲ್ಲಿಯವರೆಗೂ ಲಕ್ಕುಂಡಿಯ ಪ್ರತಿ ಹೆಜ್ಜೆಯೂ ಕೂಡ ಕುತೂಹಲವೇ ಆಗಿರುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಲಕ್ಕುಂಡಿ ಬಗೆಗಿನ ಸ್ಫೋಟಕ ವಿಷಯಗಳ ಬಗೆಗಿನ ಹಲವಾರು ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇನ್ನು ಮುಂದಿನ ದಿನಗಳಲ್ಲಿ ಲಕ್ಕುಂಡಿಯಲ್ಲಿ ಪ್ರತಿ ಕ್ಷಣದಲ್ಲಿ ಏನೇನು ಸಿಗುತ್ತೆ, ಅಲ್ಲಿ ಉತ್ಖನನ ಕಾರ್ಯ ಹೇಗೆ ನಡೀತಾ ಇದೆ, ಮುಂದೆ ಯಾವೆಲ್ಲ ವಸ್ತುಗಳು ಸಿಗುತ್ತವೆ, ಸರ್ಕಾರದ ನಿರ್ಧಾರಗಳು ಏನೇನಾಗಿರುತ್ತವೆ, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾನೆ ಹೋಗ್ತಾ ಇರ್ತೀವಿ. ಸೊ ಅಲ್ಲಿಯವರೆಗೂ ನೀವು ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.